ಹಿಂದಿನ ಅವಧಿಯಲ್ಲಿ ಅರ್ಥಶಾಸ್ತ್ರದ ಒಂದು ಹಿನ್ನೆಲೆಯನ್ನು ಕುರಿತು ಅಧ್ಯಯನ ಮಾಡ್ತಾ ಇದ್ವಿ. ಅರ್ಥಶಾಸ್ತ್ರ ಎಂದರೇನು, ಅರ್ಥಶಾಸ್ತ್ರದಲ್ಲಿ ಯಾರು ಪ್ರಸ್ತುತಪಡಿಸಿದಾರ, ಅರ್ಥಶಾಸ್ತ್ರವನ್ನ ಎಷ್ಟು ನಾವು ವ್ಯಾಖ್ಯೆಗಳನ್ನಾಗಿ ಮಾಡ್ತಾ ಇದ್ದೀವಿ, ಅರ್ಥಶಾಸ್ತ್ರಕ್ಕೆ ಕೊಡುಗೆ ನೀಡ್ತಕ್ಕಂತಹ ಆರ್ಥಿಕ ತಜ್ಞರು ತಮ್ಮ ಒಂದು ವೈಯಕ್ತಿಕ ಗ್ರಂಥದ ಮೇಲೆ ಏನ್ ಮಾಡಿದ್ರು, ಆರ್ಥಿಕ ಅಭಿವೃದ್ಧಿಯನ್ನ ಏನ್ ಮಾಡ್ತಾ ಇದ್ದಾರೆ. ಇಲ್ಲಿ ಆರ್ಥಿಕತೆಯನ್ನ ತೆಗೆದುಕೊಂಡಾಗ ನಾವು ಹಿಂದಿನ ಅವಧಿಯಲ್ಲಿ ಸಂಪೂರ್ಣವಾಗಿ ಅರ್ಥಶಾಸ್ತ್ರದ ಹಿನ್ನೆಲೆ, ಮೂಲ ಮತ್ತು ಅರ್ಥಶಾಸ್ತ್ರದ ವ್ಯಾಖ್ಯೆಗಳನ್ನ ಅಧ್ಯಯನ ಮಾಡಿದ್ವಿ. ಇದೇನ ನಿಮ್ಗೆ ಏನಪ್ಪ ಸಬ್ಜೆಕ್ಟ್ ಇರಲ್ಲ, ಬಟ್ ಏನೋ ನಿಮ್ಗೆ ಬೇಸಿಕ್ ಲೆವೆಲ್ ಆಗಿ ಹಿಂದಿನ ಒಂದು ತರಗತಿಯಲ್ಲಿ ಕಲಿತಿರತಕ್ಕಂತಹ ಕಾರಣದಿಂದ ಏನ್ ಮಾಡಿದ್ವಿ ಸ್ವಲ್ಪ ಹೇಳ್ಬೇಕಾಗುತ್ತೆ. ಈಗ ನಾವೇನು ಮಾಡೋಣ, ಈಗ ಸಬ್ಜೆಕ್ಟ್ ಪ್ರಥಮ PUCಯ ಪಠ್ಯಕ್ರಮದ ಅನುಗುಣವಾಗಿ ಎರಡು ಏನ್ ಮಾಡ್ತಾವೆ ನಿಮ್ಗೆ ಅರ್ಥಶಾಸ್ತ್ರದಲ್ಲಿ ಒಂದೇನ್ ಬರ್ತದೆ, ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಭಾಗ ಒಂದರಲ್ಲಿ ಬರ್ತದೆ. ಸಂಖ್ಯಾಶಾಸ್ತ್ರ ಭಾಗ ಒಂದರಲ್ಲಿ ಬರ್ತೈತಿ, ಭಾಗ ಒಂದು ಅಂತ ಕರಿತೀವಿ ಇದಕ್ಕ. ಭಾಗ 2 ಏನ್ ಬರ್ತದೆ, ಭಾರತದ ಆರ್ಥಿಕ ಅಭಿವೃದ್ಧಿ. ಭಾರತ ಆರ್ಥಿಕ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ ನೋಡ್ರಿ. ನಾವು ಅರ್ಥಶಾಸ್ತ್ರವನ್ನ ತಿಳ್ಕೊಂಡ ನಂತರ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಯಾವ ರೀತಿಯಾಗಿ ಪರಿಗಣನೆ ಮಾಡ್ತಾ ಇದ್ದೀವಿ ಮತ್ತು ಮತ್ತೆ ಭಾರತ ಆರ್ಥಿಕ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಅಧ್ಯಯನ ಮಾಡ್ತೀವಿ. ನಾವು ಆಕ್ಚುಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೊದಲನೇ ಭಾಗವಾಗಿರ್ತಕ್ಕಂಥ ಅರ್ಥಶಾಸ್ತ್ರ ಸಂಖ್ಯಾಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಿತ್ತು. ಕಾರಣ ಏನಪ್ಪಾ ಅಂದ್ರೆ ಸಂಖ್ಯಾಶಾಸ್ತ್ರ ಅಂದ ತಕ್ಷಣ ಅಂಕಿ ಅಂಶಗಳನ್ನ ಕೂಡಿರ್ತಕ್ಕಂಥದ್ದು, ಡಾಟಾ ಬೇಸ್ಗಳನ್ನ ಕೂಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮ ಭಾರತದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಏನ್ ಮಾಡ್ತೀವಿ, ಸಂಖ್ಯಾಶಾಸ್ತ್ರವು ಕೂಡ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಆದ್ರಿಂದ ನಿಮಗೂ ಕೂಡ ಏನ್ ಮಾಡ್ತಾರೆ, ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಇರಲಿ ಅನ್ನೋ ದೃಷ್ಟಿಕೋನ ಏನ್ ಮಾಡಿದ್ರು, ಸಂಖ್ಯಾಶಾಸ್ತ್ರವನ್ನ ನಿಮ್ಗೆ ಜೋಡಣೆ ಮಾಡ್ತಾ ಇದ್ದಾರೆ. ಮತ್ತೆ ಭಾರತದ ಇನ್ನೊಂದೇನ್ರಿ, ಭಾರತ ಆರ್ಥಿಕ ಅಭಿವೃದ್ಧಿ. ಭಾರತ ಆರ್ಥಿಕ ಅಭಿವೃದ್ಧಿ ಯಾವ ರೀತಿ ಆಗ್ತದೆ, ಈ ಅರ್ಥಶಾಸ್ತ್ರ ಸಂಖ್ಯಾಶಾಸ್ತ್ರವನ್ನು ಏನ್ ಮಾಡೋಣ, ಮುಂದಿನ ಆಫ್ಲೈನ್ ಕ್ಲಾಸ್ಗಳಲ್ಲಿ ಅಧ್ಯಯನ ಮಾಡೋಣ ಅಂತ. ಯಾಕಂದ್ರೆ ಸ್ವಲ್ಪ ಅದು ಡಿಫಿಕಲ್ಟ್ ಇರ್ತಾವು, ಕೆಲವು ಸ್ವಲ್ಪ ಪ್ರಾಬ್ಲಮೆಟಿಕ್ ಅಂತ ಹೇಳಬೇಕಾಗತ್ತಾ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀನಿ, ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಏನ್ ಮಾಡೋಣ, ಮೊದಲನೇ ಚಾಪ್ಟರ್ ಅಧ್ಯಯನ ಮಾಡೋಣ, ನಂತರ ಆಫ್ಲೈನ್ ನಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ, ಈಗ ಏನ್ ಮಾಡೋಣ, ಭಾರತದ ಆರ್ಥಿಕ ಅಭಿವೃದ್ಧಿಯನ್ನ ಕುರಿತು ಅಧ್ಯಯನ ಮಾಡೋಣ. ಭಾರತದ ಆರ್ಥಿಕ ಅಭಿವೃದ್ಧಿ, ಭಾರತದ ಆರ್ಥಿಕ ಅಭಿವೃದ್ಧಿ. ಭಾಗ 2 ಭಾರತ ಆರ್ಥಿಕ ಅಭಿವೃದ್ಧಿ ಕುರಿತು ಅಧ್ಯಯನ ಮಾಡ್ತೇವೆ. ಏನ್ರಿ ಆರ್ಥಿಕ ಅಭಿವೃದ್ಧಿ, ಭಾರತ ಆರ್ಥಿಕ ಅಭಿವೃದ್ಧಿಗೆ ಏನನ್ನ ಒಳಗೊಂಡಿದೆ, ಯಾವ ವಿಷಯಗಳನ್ನ ಒಳಗೊಂಡಿರ್ತದ, ಆರ್ಥಿಕ ಅಭಿವೃದ್ಧಿ ಎಂದರೇನು. ಭಾರತದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಆರ್ಥಿಕತೆಯ ಇರ್ತಕ್ಕಂತಹ ಯಾವ ರೀತಿಯಾಗಿ ಅರ್ಥವ್ಯವಸ್ಥೆಯನ್ನು ಒಳಗೊಂಡಿದ್ದೀವಿ, ಆರ್ಥಿಕ ಅಭಿವೃದ್ಧಿ ಯಾವ ರೀತಿಯಾಗಿತ್ತು, ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂತಹ ಆರ್ಥಿಕ ಒಂದು ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಮತ್ತೆ ಈ ಪ್ರೆಸೆಂಟ್ ಅಲ್ಲಿ ಯಾವ ರೀತಿಯಾಗಿ ಭಾರತ ಆರ್ಥಿಕ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೀವಿ. ನೋಡ್ರಿ, ಭಾರತ ಆರ್ಥಿಕ ಅಭಿವೃದ್ಧಿ ಅಂದ ತಕ್ಷಣ ನಾವು ನಿನ್ನೆ ಮೊನ್ನೆ ಭಾರತ ಆರ್ಥಿಕ ಕುರಿತು ಅಧ್ಯಯನ ಮಾಡ್ತಾ ಇಲ್ಲ. ನಾವು ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಭಾರತದ ಒಂದು ಆರ್ಥಿಕ ವ್ಯವಸ್ಥೆ ನಾವು ಕಾಣ್ತಾ ಇದ್ದೀವಿ. ಈ ಭಾರತದ ಆರ್ಥಿಕ ವ್ಯವಸ್ಥೆ ಎದುರ ಮೇಲೆ ನಿಂತ್ಕೊಂಡಿದೆಯಪ್ಪ ಅಂದ್ರ ನಾವು ಏನಪ್ಪಾ ಅಂದ್ರೆ ಹಲವಾರು ವಲಯಗಳನ್ನ ಕಾಣ್ತಾ ಇದ್ದೀವಿ ರಾಷ್ಟ್ರದಲ್ಲಿ. ಯಾವ್ದೇ ಕೃಷಿಯನ್ನ ಕಾಣ್ತಾ ಇದ್ದೀವಿ, ಮತ್ತೆ ಕೈಗಾರಿಕಾ ವಲಯವನ್ನು ಕಾಣ್ತೀವಿ, ಸೇವಾ ವಲಯವನ್ನು ಕಾಣ್ತಾ ಇದ್ದೀವಿ. ಅದರಲ್ಲಿ ಭಾರತ ಆರ್ಥಿಕ ಅಭಿವೃದ್ಧಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ರೀತಿಯಾಗಿತ್ತು, ಸ್ವಾತಂತ್ರ್ಯ ಪೂರ್ವದ ಅವಧಿಯಲ್ಲಿ ಭಾರತ ಆರ್ಥಿಕ ಅಭಿವೃದ್ಧಿಯನ್ನು ಯಾವ ರೀತಿಯಾಗಿ ಕಾಣ್ತಾ ಇದ್ದೀವಿ, ಯಾವ ಒಂದು ವಿಷಯದಲ್ಲಿ ಯಾವ ಒಂದು ವಲಯದಲ್ಲಿ ನಾವು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ತೀವಿ. ಭಾರತ ಆರ್ಥಿಕ ಅಭಿವೃದ್ಧಿಯನ್ನು ತೆಗೆದುಕೊಂಡಾಗ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ತೆಗೆದುಕೊಂಡ ಏನ್ ಮಾಡ್ತೀವಿ, ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಕೂಡ ಕೆಲವೊಂದಿಷ್ಟು ಮಾಡ್ತೀವಿ
ಸಮಸ್ಯೆಗಳಿವೆ ಆರ್ಥಿಕ ಅಭಿವೃದ್ಧಿ. ಯಾವ ರೀತಿಯಾಗಿ ನೋಡ್ರಿ, ನಾವು 1947ರಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯ ತೆಗೆದುಕೊಂಡಾಗ 1930 ಮತ್ತು 31ರಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತದೆ. 29ರಲ್ಲಿ ಭಾರತ ಆರ್ಥಿಕ ಪರಿಸ್ಥಿತಿ ಏನಾಗ್ತದ, ನೆಲಕಚ್ಚಿ ಹೋಗ್ತದ. ನೋಡ್ರಿ, ಮೊದಲನೇ ಮಹಾಯುದ್ಧ ಆದ ಕಾರಣ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಏನಾಯ್ತು, ಆರ್ಥಿಕ ಒಂದು ಪರಿಸ್ಥಿತಿ ಹದಗೆಡ್ತಿರ್ತದ. ಅಲ್ಲಿ ಕೂಡ ಏನಾಗ್ತದ, ಅದನ್ನ ಸುಧಾರಿಸತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಯಾವ ರೀತಿ ನೋಡ್ರಿ, ಭಾರತದ ಆರ್ಥಿಕ ಅಭಿವೃದ್ಧಿಯ ಒಂದು ಮೂಲ ಉದ್ದೇಶ ಭಾರತ ಆರ್ಥಿಕತೆಯ ಮೂಲಭೂತ ಲಕ್ಷಣಗಳ ಮತ್ತು ಏನಪ್ಪಾ ಅಂದ್ರ ಕಾರ್ಯಗಳಿಂದ ನಿಂತಿರ್ತದೆ ಅಂತ ಹೇಳ್ತೀವಿ. ಯಾಕ್ರಿ ಭಾರತದ ಒಂದು ಆರ್ಥಿಕ ಅಭಿವೃದ್ಧಿಯ ಲಕ್ಷಣ ಏನಿದೆ ಹೇಳ್ರಿ? ಭಾರತ ಏನಾಗಿದ್ರಿ, ಕೃಷಿ ಅಭಿವೃದ್ಧಿಯನ್ನು ಮಾಡಬೇಕು, ಕೃಷಿಯ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೀವಿ, ಕೈಗಾರಿಕಾ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳ್ತೇವೆ. ಆದ್ರ 1929 ಆರ್ಥಿಕ ಮುಗ್ಗಟ್ಟು ನಮ್ಮನ್ನ ಏನ್ ಮಾಡ್ತದ್ರಿ, ಬಹಳಷ್ಟು ಕೆಳಗ ತಲೆ ಬಿಡ್ತಾವ ಅಂತ ಹೇಳ್ತೀವ್ರಿ. ಏನ್ ಹೇಳ್ತಾ ನೋಡ್ರಿ, ಸ್ವಾತಂತ್ರ್ಯ ನಂತರದಲ್ಲಿನ ಅಭಿವೃದ್ಧಿಯ ಸ್ವರೂಪವನ್ನು ನೋಡಿದಾಗ ದೇಶದ ಆರ್ಥಿಕ ವ್ಯವಸ್ಥೆಯ ಗುಣಲಕ್ಷಣಗಳನ್ನ ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳು ಏನಾಯ್ತು, ನಮ್ಮ ಭಾರತ ಆರ್ಥಿಕ ಅಭಿವೃದ್ಧಿ ಮೇಲೆ ಪರಿಣಾಮಗಳನ್ನ ಬೀರ್ತಾ ಇದ್ದಾವೆ, ಕೆಟ್ಟ ಪರಿಣಾಮಗಳನ್ನು ಬೀರ್ತಾ ಇದ್ದಾವೆ ಅಂತ ಹೇಳ್ತೇವೆ. ಯಾಕಪ್ಪ ಅಂದ್ರ 1930 ಮತ್ತು ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ ಆದ ತಕ್ಷಣ ಅಲ್ಲಿ ಸಾಕಷ್ಟು ಏನಾಗುತ್ತೆ, ನಮ್ಮಲ್ಲಿ ವೆಚ್ಚವನ್ನು ಮಾಡಿರ್ತೀವಿ. ಎದಕ್ರಿ? ಯುದ್ಧಕ್ಕಾಗಿ. ಅಲ್ಲಿ ನೋಡಿ ಇಷ್ಟೆಲ್ಲ ಕಲ್ತಿರ್ತೀವಿ ಇತಿಹಾಸದಲ್ಲಿ. ಮೊದಲನೇ ಮಹಾಯುದ್ಧ ಯಾವಾಗ ನಡೀತು, ಅದಕ್ಕೆ ಕಾರಣಗಳೇನು, ಅಲ್ಲಿ ಏನಾಗ್ತದ, ಏನು ಸಂಭವಿಸ್ತದ, ಅದರಿಂದ ಕೂಡ ಆರ್ಥಿಕತೆ ಮೇಲೆ ಏನಾಗ್ತದೆ, ಪರಿಣಾಮ ಬೀರ್ತದೆ. ಯಾವಾಗಲೂ ಒಂದು ರಾಷ್ಟ್ರ ಒಂದು ಏನಾದ್ರೂ ವೆಚ್ಚವನ್ನ ಮಾಡಿತ್ತಪ್ಪ ಅಂದ್ರ, ಯುದ್ಧವನ್ನ ಮಾಡಿತ್ತಪ್ಪ, ಕೈಗೊಂಡಿತ್ತಪ್ಪ ಅಂದ್ರ ಅಲ್ಲಿ ಏನಾಗ್ತದ್ರಿ, ನಮಗೂ ಕೂಡ ಏನ್ ಬೇಕ್ರಿ, ಆರ್ಥಿಕ ಅಭಿವೃದ್ಧಿ ಮೇಲೆ ದುಷ್ಪರಿಣಾಮಗಳು ಬೀರ್ತಾವ ಅಂತ ಹೇಳ್ತೇವ್ರಿ. ಅದಕ್ಕ ಭಾರತ ನಮ್ಮ ಸಾಮ್ರಾಜ್ಯದ ಶಿಖರ, ನಮ್ಮ ಚಕ್ರಾಧಿಪತ್ಯದ ಯಾವುದೇ ಭಾಗವನ್ನ ಕಳೆದುಕೊಂಡರೂ ನಾವು ಬದುಕುತ್ತೇವೆ. ಆದ್ರೆ ನಾವು ಭಾರತವನ್ನ ಕಳೆದುಕೊಂಡರೆ ನಮ್ಮ ಸಾಮ್ರಾಜ್ಯದ ಸೂರ್ಯ ಅಸ್ತಂಗತನಾಗ್ತಾನ ಅಂತ ಹೇಳ್ತಾರೆ. ವಿಕ್ಟರ್ ಅಲೆಕ್ಸಾಂಡರ್ ರುಸೋ ಅವರು ಏನ್ ಹೇಳ್ತಾರಪ್ಪ ಅಂದ್ರ, ನಮ್ಮ ಭಾರತದ ಆರ್ಥಿಕತೆಯ ಕುರಿತು ಹೇಳಿದ್ದಾರೆ ಒಂದು ಮಾತನ್ನ. ಏನಂತಂದ್ರಿ, ಭಾರತ ಒಂದು ಕುರಿತು ಹೇಳಿದ್ದಾರೆ, ನಮ್ಮ ಸಾಮ್ರಾಜ್ಯದ ಶಿಖರವಿದ್ದಂತೆ ಚಕ್ರಾಧಿಪತ್ಯದ ಯಾವುದೇ ಭಾಗವನ್ನು ಕಳೆದುಕೊಂಡ್ರೂ ಕೂಡ ನಾವು ಬದುಕುತ್ತೇವೆ. ಅಂದ್ರೆ ನಾವು ಯುದ್ಧದ ಸಮಯದಲ್ಲಿ ಯಾವುದೇ ಒಂದು ಭಾಗ ಹೋಗಿ ಅದನ್ನ ಭಾರತವನ್ನು ನಾವು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ನಾವು ಭಾರತವನ್ನ ಕಳೆದುಕೊಂಡರೆ ನಮ್ಮ ಸಾಮ್ರಾಜ್ಯದ ಸೂರ್ಯ ಏನಾಗ್ತಾನಪ್ಪ ಅಂದ್ರ ಮುಳುಗಿ ಹೋಗ್ತದ, ಆರ್ಥಿಕತೆ ಮುಳುಗಿ ಹೋಗ್ತದ, ಭಾರತ ಮುಳುಗಿ ಹೋಗ್ತದ ಅಂತ ಏನ್ ಮಾಡ್ತಾರೆ, ಅಲೆಕ್ಸಾಂಡರ್ ರುಸೋ ಅವರು ಏನ್ ಮಾಡ್ತದ, ಈ ಭಾರತದ ವೈಸರಾಯ ಆಗಿರ್ತಾರೆ. ಎಷ್ಟರಲ್ಲಿ 1894ರಲ್ಲಿ ಏನ್ ಮಾಡ್ತಾರೆ, ಅದನ್ನ ಹೇಳ್ತಾ ಇದಾರ. ಏನಿದ್ರೆ 1894ರಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿ ಏನಾಗ್ತದೆ, ನಮ್ಮ ಭಾರತವನ್ನ ಬೆಳೆಸ್ತಾ ಇದೆ, ಕಲ್ಯಾಣವನ್ನ ಮಾಡ್ತಾ ಇದೆ. ಅದಕ್ಕೆ ಅನುಗುಣವಾಗಿ ನಾವು ಬೇಕು, ಭಾರತ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಬೇಕು ಅಂತ ಹೇಳ್ತಾರ. ಹೀಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಆರ್ಥಿಕತೆಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಭವಿಷ್ಯದ ನಿರೀಕ್ಷೆಗಳನ್ನ, ಅಂದ್ರೆ ಆರ್ಥಿಕ ಸ್ಥಿತಿಗತಿ, ಭವಿಷ್ಯದ ನಿರೀಕ್ಷೆಗಳನ್ನ ಅಭ್ಯಸಿಸುವಷ್ಟು ಏನಪ್ಪಾ ಅಂದ್ರ ನಾವು ಮಹತ್ವವನ್ನ ಈ ಆರ್ಥಿಕ ಅಭಿವೃದ್ಧಿ ಪಡೆದುಕೊಂಡಿದೆ ಅಂತ ಹೇಳ್ತಾರೆ. ಏನ್ರಿ, ಈ ಆರ್ಥಿಕ ಅಭಿವೃದ್ಧಿಯಲ್ಲಿ ಮೊದಲನೇ ಅಧ್ಯಾಯ ಏನ್ ಬರ್ತದಪ್ಪ ಅಂದ್ರ, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಮೊದಲನೇ ಅಧ್ಯಾಯ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಾಗಿತ್ತು ನೋಡ್ರಿ. ಇಂಡಿಯನ್ ಎಕಾನಮಿ ಆನ್ ದಿ ವ್ಯೂ ಆಫ್ ದಿ ಇಂಡಿಪೆಂಡೆನ್ಸ್. ಅಂದ್ರ ನಾವು ಯಾವಾಗ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿವಿ, ಪಡೆದುಕೊಂಡಿವಲ್ಲ ಅಲ್ಲಿಂದ ಹಿಡಿದು ಏನ್ ಮಾಡ್ತಾ ಇದಾರಪ್ಪ ಅಂದ್ರ, ನಮ್ಮ ಭಾರತವು ಕೂಡ ಸ್ವಾತಂತ್ರ್ಯ ಆದ ನಂತರ ನಾವು ಭಾರತ ಆರ್ಥಿಕ ಅಭಿವೃದ್ಧಿಯನ್ನು ಅಧ್ಯಯನ ಮಾಡ್ತಾ ಇಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಕೂಡ ನಮ್ಮ ದೇಶ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆಯೂ ಕೂಡ ಏನ್ ಮಾಡ್ತಿದ್ವಿ, ನಮ್ಮ ರಾಷ್ಟ್ರ
ಅರ್ಥಶಾಸ್ತ್ರವನ್ನು ಒಳಗೊಂಡಿತ್ತು, ಆರ್ಥಿಕತೆಯನ್ನು ಒಳಗೊಂಡಿತ್ತು ಅಂತ ಹೇಳ್ತಾ ಇದ್ದಾರೆ. ಆಗ ನಮ್ಮ ಭಾರತ ಆರ್ಥಿಕ ವ್ಯವಸ್ಥೆ ಹೇಗೆ ನಡೀತಾ ಇತ್ತು, ಅದು ಯಾವ ರೀತಿಯಾಗಿ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇತ್ತು ಅಥವಾ ಇನ್ನೂ ಹಿಂಬಳಿಕೆಯನ್ನು ಕಾಣ್ತಾ ಇತ್ತು, ಅದಕ್ಕೆ ಕಾರಣಗಳೇನು, ಅಲ್ಲಿರ್ತಕ್ಕಂತಹ ಅಂಶಗಳನ್ನು ನಾವು ಯಾಕೆ ಗಣನೆ ತೆಗೆದುಕೊಂಡಿವಿ ನೋಡ್ರಿ. ಒಂದು ರಾಷ್ಟ್ರ ಏನಾದರೂ ಅಭಿವೃದ್ಧಿಯನ್ನು ಹೊಂದಬೇಕಂದ್ರೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ವೈಜ್ಞಾನಿಕವಾಗಿ ಏನ್ ಮಾಡ್ಬೇಕಂದ್ರೆ ಅಭಿವೃದ್ಧಿನ ಹೊಂದಿದಾಗ ಮಾತ್ರ ಭಾರತ ಅರ್ಥವ್ಯವಸ್ಥೆ ಉತ್ತಮ ಸ್ಥಿತಿಯಲ್ಲಿ ಇರ್ತದೆ. ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಲವಾರು ಯುದ್ಧಗಳಾದವು, ಹಲವಾರು ಏನಪ್ಪಾ ಅಂದ್ರ ದುಷ್ಪರಿಣಾಮಗಳು ನಮ್ಮ ರಾಷ್ಟ್ರದ ಮೇಲೆ ಬೀರ್ತಾ ಇದ್ದಾವೆ. ಆದ್ದರಿಂದ 2 ಮಹಾಯುದ್ಧಗಳು ಆದಾಗ ಸ್ವಾತಂತ್ರ್ಯ ಪೂರ್ವ ಅಂದ್ರೆ ನಾವು 2 ಯುದ್ಧಗಳನ್ನು ಕಾಣ್ತಾ ಇದ್ವಿ. ನಂತರ ನಾವು ಕೂಡ ಸ್ವಾತಂತ್ರ್ಯವನ್ನು ಪಡೆದುಕೊಂತೀವಿ. ಆ ಸ್ವಾತಂತ್ರ್ಯ ಪಡೆದುಕೊಂಡಾಗಿನಿಂದ ಯಾವ ರೀತಿಯಾಗಿದೆ ನಮ್ಮ ಆರ್ಥಿಕ ಪರಿಸ್ಥಿತಿ, ಸ್ವಾತಂತ್ರ್ಯ ಪಡೆದುಕೊಳ್ಳೋಕ್ಕಿಂತ ಮುಂಚೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಅಧ್ಯಯನ ಮಾಡಬೇಕಾಗುತ್ತೆ. ನೋಡ್ರಿ, ಭಾರತದಲ್ಲಿ ನಾವು ನೋಡಿದಾಗ ನೋಡ್ರಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕ ಸ್ಥಿತಿಗತಿ ಮತ್ತು ಸ್ವಾತಂತ್ರ್ಯ ನಂತರದ ಅಭಿವೃದ್ಧಿ ಕಾರ್ಯತಂತ್ರಗಳನ್ನು ರೂಪಿಸುವಾಗ ಪರಿಗಣಿಸಲ್ಪಟ್ಟ ವಿವಿಧ ಸಂಗತಿಗಳನ್ನು ನಾವು ಮೊದಲು ತಿಳಿದುಕೊಳ್ಳಬೇಕಾಗುತ್ತದೆ. ನೋಡ್ರಿ, ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ರೀತಿಯಾಗಿತ್ತು, ಅಲ್ಲಿ ಯಾವ ರೀತಿಯಾಗಿ ನಮ್ಮ ರಾಷ್ಟ್ರವನ್ನು ಆಳ್ತಾ ಇತ್ತು. ನೋಡ್ರಿ, ಬ್ರಿಟಿಷರು ಸ್ವಾತಂತ್ರ್ಯ ಪೂರ್ವಕ್ಕಿಂತಲೂ ಮೊದಲು ಹಲವಾರು ದೇಶದವರು ಏನ್ ಮಾಡ್ತಾರಪ್ಪ ನಮ್ಮ ಮೇಲೆ ಕಣ್ಣಿಟ್ಟಿದ್ರು. ನೋಡ್ರಿ, ಕೇವಲ ವ್ಯಾಪಾರಕ್ಕಾಗಿ ಬಂದಿರತಕ್ಕಂತಹ ಇತರೆ ರಾಷ್ಟ್ರದ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ರು, ನಮ್ಮ ಮೇಲೆ, ನಮ್ಮ ರಾಷ್ಟ್ರದ ಮೇಲೆ, ನಮ್ಮ ರಾಷ್ಟ್ರ ಸಂಪತ್ತಿನ ಮೇಲೆ ಮಾಡ್ತಾರೆ, ಕಣ್ಣು ನೆಡ್ತಾರೆ. ಆದ್ದರಿಂದ ಅವ್ರು ಏನ್ ಮಾಡ್ತಾರೆ, ರಾಷ್ಟ್ರದಲ್ಲಿ ಇರ್ತಕ್ಕಂಥ ನಮ್ಮ ಸಂಪತ್ತು, ನಮ್ಮ ರಾಷ್ಟ್ರ ಏನಾಗಿದೆ, ಬಹಳಷ್ಟು ಸಂಪತ್ತನ್ನು ಒಳಗೊಂಡಿದೆ. ಈ ರಾಷ್ಟ್ರದಲ್ಲಿ ನಾವೇನಾದ್ರೂ ವ್ಯಾಪಾರ ಮಾಡಿದ್ರೆ ನಾವು ಕೂಡ ಏನ್ ಮಾಡೋದು, ಅತಿ ಹೆಚ್ಚು ಆರ್ಥಿಕತೆಯಿಂದ ಸಬಲರಾಗಬಹುದು. ಇಲ್ಲಾಂದ್ರೆ ಇವರು ಕೂಡ ನಮ್ಮ ರಾಷ್ಟ್ರವನ್ನ ಹಿಂದಿರ್ತಾರ. ಇವ್ರು ಏನಾದ್ರೂ ನಾವು ಬೆಳೆಯಕ್ ಬಿಟ್ಟಿವಪ್ಪ ಅಂದ್ರೆ ನಮ್ಮ ರಾಷ್ಟ್ರದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಬೀರ್ತಾವು ಅನ್ನೋದು ನಮ್ಮ ಒಂದು ಆ ರಾಷ್ಟ್ರ ಆಡ್ತಕ್ಕಂಥ ಅನೇಕ ರಾಷ್ಟ್ರಗಳು. ಇಂಗ್ಲೆಂಡ್ ಆಗಿರೋದು, ಅದಕ್ಕೆ ನಾವು ಕರಿತೀವಿ ಬ್ರಿಟಿಷರು ಅಂತ ಕರಿತೀವಿ. ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಯಾರ ಕೆಲಸ ಮಾಡ್ತಿದ್ವಿ ಅಂದ್ರೆ ಬ್ರಿಟಿಷರು ನಮ್ಮನ್ನ ಆಳ್ತಾ ಇದ್ರು. ಅಲ್ಲಿ ಯಾವುದೇ ರೀತಿಯಾದ ಸರ್ಕಾರ ಇರಲಿಲ್ಲ, ಯಾವುದೇ ರೀತಿಯಾದ ಸ್ವಾತಂತ್ರ್ಯ ಇರೋದಿಲ್ಲ. ಇದೇ ಒಂದು ಏನಪ್ಪಾ ಅಂದ್ರ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಅಲ್ಲಿರ್ತಕ್ಕಂತಹ ಬ್ರಿಟಿಷರು ನಮ್ಮ ದೇಶವನ್ನ ಲೂಟಿ ಮಾಡ್ತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಆಗ ನಮ್ಮ ದೇಶದಲ್ಲಿರ್ತಕ್ಕಂಥ ಅಪಾರವಾದ ಸಂಪತ್ತನ್ನ ವಿವಿಧ ರಾಷ್ಟ್ರಗಳು ಏನ್ ಮಾಡ್ತಾವ್ರಿ, ತೆಗೆದುಕೊಂಡು ಹೋಗ್ಬಿಡ್ತಾವೆ. ಆಗ ನಮ್ಮ ರಾಷ್ಟ್ರ ಏನಾಗ್ತದ, ಸಂಪತ್ತಿನ ಕೊರತೆಯನ್ನ, ಆರ್ಥಿಕ ಕೊರತೆಯನ್ನು ಏನ್ ಮಾಡ್ತಾವ್ರಿ, ಎದುರಿಸ್ತಾ ಇರ್ತಾವು. ಎಲ್ಲಿವರೆಗಪ್ಪ ಅಂದ್ರ ನಮ್ಗೆ ಯಾವಾಗ ಸ್ವಾತಂತ್ರ್ಯವನ್ನ ಪಡೆದುಕೊಳ್ತಾ ಇದ್ದೀವಿ ಅಲ್ಲಿಯವರೆಗೂ ಕೂಡ ಏನ್ ಮಾಡ್ತಿದೆ, ನಮ್ಮ ರಾಷ್ಟ್ರದ ಮೇಲೆ ಏನ್ ಮಾಡ್ತಿದ್ದಾರೆ ಅವರು, ಬಹಳಷ್ಟು ಕಣ್ಣಿನ ಕೇವಲ ನಮ್ಮ ರಾಷ್ಟ್ರದ ಸಂಪತ್ತನ್ನು ಹಿಡಿಲಿಲ್ಲ ಅವರು, ನಮ್ಮ ರಾಷ್ಟ್ರವನ್ನ ಆಳ್ತಕ್ಕಂತಹ ಒಂದು ಮಟ್ಟಿಗೆ ಆ ಒಂದು ಜನರು ಅಲ್ಲಿರ್ತಕ್ಕಂತಹ ಏನಪ್ಪಾ ಅಂದ್ರ ವಸಾಹತುಶಾಹಿಯಲ್ಲಿರ್ತಕ್ಕಂತಹ ಆಳ್ವಿಕೆಯಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿ ನಮ್ಮ ಭಾರತವು ಕೂಡ ಸಿಕ್ಕೊಂಡಿದೆ. ಆದ್ದರಿಂದ ನಾವೇನ್ ಮಾಡಿಲ್ಲ, ಅವಾಗ ಭಾರತ ಆರ್ಥಿಕ ವ್ಯವಸ್ಥೆ ಉತ್ತಮ ಸ್ಥಿತಿಯಲ್ಲಿ ಇರಲಿಲ್ಲ, ವ್ಯವಸ್ಥೆ ಏನಾಗಿತ್ತು, ಅಸ್ತವ್ಯಸ್ತಗೊಂಡಿತ್ತು ಅಂತ ಹೇಳ್ತವ್ರಿ. ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನ ಬೇರೆ ರಾಷ್ಟ್ರದವರು ಏನ್ ಮಾಡ್ತಾರೆ, ಹೊಡೆದೊಡಿಸಿದ್ರಪ್ಪ, ಅವ್ರು ಏನ್ ಮಾಡಿದ್ರ, ತೆಗೆದುಕೊಂಡು ಹೋಗಿದ್ರಪ್ಪ ಅಂದ್ರ, ಲೂಟಿ ಮಾಡಿದ್ರಪ್ಪ ಅಂದ್ರ ಅಲ್ಲಿ ಏನಾಯ್ತು, ನಮ್ಮ ರಾಷ್ಟ್ರದ ಮೇಲೆ ಪರಿಣಾಮ ಬೀರ್ತದೆ, ದುಷ್ಪರಿಣಾಮ ಬೀರ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ನೋಡ್ರಿ, ಈಗ ಭಾರತದ ಪ್ರಸ್ತುತ ಆರ್ಥಿಕ ವ್ಯವಸ್ಥೆ ರಚನೆಯು ನೋಡ್ರಿ, ಆರ್ಥಿಕ ಸಂರಚನೆ ರಚನೆಯು ಯಾವಾಗಲೂ ತಕ್ಷಣವಾಗಿ ಸೃಷ್ಟಿ ಆಗ್ತಕ್ಕಂಥದ್ದಲ್ಲ. ಇದಕ್ಕೇನ್ ಮಾಡ್ಬೇಕು, ಏನಾದ್ರೂ ಆರ್ಥಿಕ ಅಭಿವೃದ್ಧಿ ಆಗ್ಬೇಕಂದ್ರ, ಬೆಳವಣಿಗೆ ಆಗ್ಬೇಕಂದ್ರ ನಮ್ಗೇನ್ ಬೇಕ್ರಿ, ಅಲ್ಲಿ ಏನ್ ಮಾಡಪ್ಪ ಅಂದ್ರ ಅದಕ್ಕೊಂದಿಷ್ಟು ಸಮಯವನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಇತಿಹಾಸದಲ್ಲಿ ಪ್ರಮುಖವಾಗಿ ನೋಡ್ರಿ, ನೀವು ಇತಿಹಾಸವನ್ನು ಓದ್ತಾ ಇದ್ದೀರಿ, ಮೊದಲನೇ ಮಹಾಯುದ್ಧ,
ಎರಡನೇ ಮಹಾಯುದ್ಧ 1934ರಲ್ಲಿ, ಮೊದಲನೇ ಮಹಾಯುದ್ಧ ನಡೀತದೆ 1914ರಲ್ಲಿ ನಡೀತದೆ. ನಮ್ಗೆ ಅಷ್ಟು ಪರ್ಫೆಕ್ಟ್ ಇಲ್ಲ. ಇತಿಹಾಸವನ್ನು ಓದಿರ್ತಕ್ಕಂತಹ ವಿದ್ಯಾರ್ಥಿಗಳು ನೀವು ತಿಳ್ಕೊಳ್ಳಿ. ಯಾವ ರೀತಿಯಾಗಿ ಆ ಎರಡು ಮಹಾಯುದ್ಧಗಳು ಏನ್ ಮಾಡ್ತದೆ, ನಮ್ಮಲ್ಲಿ ಅರ್ಥವ್ಯವಸ್ಥೆಯನ್ನ ಬುಡಮೇಲು ಮಾಡಿಬಿಡ್ತದ್ರಿ. ಅರ್ಥವ್ಯವಸ್ಥೆಯನ್ನ ಬುಡಮೇಲು ತಲೆ ಕೆಳಗಾಗಿ ಬಿಡಿಸಿಬಿಡ್ತದ ಅಂತ ಹೇಳ್ತೀವಿ. ಆದ್ರಿಂದ ಭಾರತವು 15 ಏನ್ ಮಾಡ್ತದ್ರಿ, ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯವನ್ನು ಪಡೆದುಕೊಂಡ್ರಿ. ಅಂತಿಮವಾಗಿ ಸ್ವಾತಂತ್ರ್ಯವನ್ನ ಪಡೆಯುವ ಮುನ್ನ ಸುಮಾರು 2 ಶತಮಾನಗಳ ಕಾಲ ಬ್ರಿಟಿಷರು ನಮ್ಮ ರಾಷ್ಟ್ರವನ್ನ ಆಳ್ತಾ ಇದ್ರು. ನೋಡ್ರಿ, 2 ಶತಮಾನಗಳ ಅಂದ್ರೆ 200 ವರ್ಷಗಳ ಕಾಲ ಏನ್ ಮಾಡಿದ್ರು, ಬ್ರಿಟಿಷರು ನಮ್ಮ ಮೇಲೆ ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ. ನಮ್ಮ ದೇಶವನ್ನ ಬ್ರಿಟಿಷರು 200 ವರ್ಷಗಳ ಕಾಲ ಆಳಿದಾರಪ್ಪ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಸಂಪತ್ತು ಎಷ್ಟು ಬಸಿದು ಹೋಗಿತ್ತು. ಅದಕ್ಕ ರಾಷ್ಟ್ರಗಳ ಸಂಪತ್ತು ಬಸಿದು ಹೋಯಿತು ಅಂತ ಹೇಳಿ ಮಾಡ್ತಾರೆ. ದಾದಾಬಾಯಿ ನವರೋಜಿಯವರು ಅಂತ ಹೇಳ್ತಾರೆ, ಅವ್ರು ಹೇಳ್ತಾರೆ ನಮ್ಮ ರಾಷ್ಟ್ರದ ಬಗ್ಗೆ. ಅಂದ್ರ ಈ ಬ್ರಿಟಿಷರಿಂದ ಅಲ್ಲಿರ್ತಕ್ಕಂತಹ ಕಾನೂನುಗಳಾಗಿರ್ಬೋದು, ಕಾಯ್ದೆಗಳಾಗಿರ್ಬೋದು ನಮ್ಮ ದೇಶಕ್ಕೆ ಪೂರಕವಾಗಿರಲಿಲ್ಲ. ಎಲ್ಲವೂ ಕೂಡ ಅವರ ಆಡಳಿತಕ್ಕೆ ತಕ್ಕಂತೆ, ಅವರ ಒಂದು ಅನುಕೂಲತೆಗೆ ತಕ್ಕಂತೆ ಏನ್ ಮಾಡ್ತಾರೆ, ಅವರು ಬಳಕೆಗೆ ವಹಿಸಿಕೊಂಡಿದ್ರು, ಅಂದ್ರೆ ಬಳಕೆಗೆ ತೆಗೆದುಕೊಂಡಿದ್ರು ಅಂತ ಹೇಳ್ತೀವಿ. ಆದ್ದರಿಂದ ಬ್ರಿಟಿಷ್ ಸ್ವತಂತ್ರ ಆಳ್ವಿಕೆಯ ಏಕೈಕ ಉದ್ದೇಶ ಏನಾಗಿತ್ತಪ್ಪ ಅಂದ್ರ ಇಂಗ್ಲೆಂಡ್ ಅನ್ನ ತ್ವರಿತವಾಗಿ ಬೆಳವಣಿಗೆಯಾಗುವಂತೆ ಮಾಡೋದಾಗಿತ್ತು. ಬ್ರಿಟಿಷರ ಒಂದು ಉದ್ದೇಶ ಏನಾಗಿತ್ತು, ನಮ್ಮ ಭಾರತದಲ್ಲಿ ಅಪಾರವಾದ ಸಂಪತ್ತಿದೆ, ಆ ಸಂಪತ್ತನ್ನು ನಾವೇನ್ ಮಾಡ್ಬೇಕ್ರಿ, ಹೆಚ್ಚಿಗೆ ನಮ್ಮ ರಾಷ್ಟ್ರಕ್ಕೆ ಹೊರತೆಗೆದುಕೊಂಡು ನಮ್ಮ ರಾಷ್ಟ್ರವನ್ನ ಆರ್ಥಿಕತೆಯನ್ನ ಮೇಲೆಡ್ತಕ್ಕಂಥ ಕೆಲಸ ಆ ಬ್ರಿಟಿಷರು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಇಂಗ್ಲೆಂಡ್ ಅನ್ನ ನಾವು ಪರಿಸ್ಥಿತಿಯನ್ನ ಏನ್ ಮಾಡಬೇಕು, ಸುಧಾರಿಸಿಕೊಳ್ಬೇಕು ಅಂತೇಳಿ ತಲೆಯಾಗಿರ್ತಾರೆ. ಹೀಗೆ ಈ ಉದ್ದೇಶವು ತ್ವರಿತವಾಗಿ ಏನಪ್ಪಾ ಅಂದ್ರ ತ್ವರಿತವಾಗಿರುವುದರಿಂದ, ಅಂದ್ರೆ ಅವರು ತ್ವರಿತವಾಗಿ ಅಂದ್ರ ತಕ್ಷಣನೇ ನಮ್ಮ ರಾಷ್ಟ್ರವನ್ನ ಅಭಿವೃದ್ಧಿ ಮಾಡ್ಬೇಕು. ಇಲ್ಲಿರ್ತಕ್ಕಂಥ ಸಂಪತ್ತನ್ನು ತೆಗೆದುಕೊಂಡು ಹೋಗಿ ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಜನರಿಗೆ, ನಮ್ಮ ರಾಷ್ಟ್ರಕ್ಕೆ ಏನ್ ಮಾಡ್ಬೇಕ್ರಿ, ಆರ್ಥಿಕ ಒಂದು ಅಭಿವೃದ್ಧಿಯನ್ನ, ಆರ್ಥಿಕ ಬೆಳವಣಿಗೆ ಸಾಧ್ಯವಾಗುತ್ತಂತೆ ಮಾಡಿದ್ದಾರೆ ತಲೆಯಾಗಿಕೊಂಡಿರ್ತಾರೆ. ಆಧುನಿಕ ಕೈಗಾರಿಕೆಗಳಿಗೆ ಕಚ್ಚಾ ಸಂಪನ್ಮೂಲಗಳ ಪೂರೈಕೆಯಿಂದಾಗಿ ಭಾರತವನ್ನ ಸೀಮಿತಗೊಳಿಸಿತ್ತು. ನಮ್ಮ ಭಾರತವನ್ನ ಕಟ್ಟಿ ಹಾಕಿಬಿಟ್ಟಿದ್ದರು ಇವರು ಎಲ್ಲಾ ರೀತಿಯಿಂದಲೂ ಕೂಡ. ಆದ್ದರಿಂದ ಯಾಕಂದ್ರೆ ಸ್ವಾತಂತ್ರ್ಯ ನೀಡಲಿಲ್ಲ, ನಮ್ಮ ರಾಷ್ಟ್ರ ಏನಿತ್ತು ಪರತಂತ್ರವಾಗಿತ್ತು. ಮತ್ತೊಂದು ರಾಷ್ಟ್ರದ ಕೈಗೆ, ಮತ್ತೊಂದು ಜನರ ಕೈಗೆ ಏನ್ ಮಾಡಿದೀವಿ, ಸಿಕ್ಕಾಕೊಂಡ್ಬಿಟ್ಟಿದೀವಿ. ನಮ್ಮಲ್ಲಿ ಇರ್ತಕ್ಕಂತಹ ಜನರು ಕೂಡ ಏನಿದ್ರು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ರು. ಅದರಿಂದ ಏನಾಗಲಿಲ್ಲ, ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾರೆ. ಹೀಗೆ ಭಾರತವು ಕಳೆದ 6 ದಶಕಗಳಲ್ಲಿ ಅಂದ್ರೆ 65 ವರ್ಷಗಳಲ್ಲಿ ಸಾಧಿಸಿದ ಅಭಿವೃದ್ಧಿ ಮಟ್ಟವನ್ನು ನಾವೇನ್ ಮಾಡಕ್ಕ ಮೌಲ್ಯಮಾಪನ ಮಾಡಲು ಕೂಡ ಬ್ರಿಟಿಷರು ಈ ಒಂದು ಶೋಷಿತ ಸ್ವರೂಪದ ಸಂಬಂಧವನ್ನ ತಿಳಿದುಕೊಳ್ಬೇಕಾಗತ್ತ. ಅಂದ್ರೆ ಬ್ರಿಟಿಷರು ನಮ್ಮನ್ನ ಶೋಷಣೆ ಮಾಡ್ತಾ ಇದ್ರು. ಯಾಕೆ ನಾವು 65 ವರ್ಷಗಳ ಕಾಲ ಬಹಳಷ್ಟು ಶೋಷಣೆ ಮಾಡಿದ್ರು. 200 ವರ್ಷಗಳ ಕಾಲ ಆಳಿದ್ರು ಕೂಡ ಅಷ್ಟಿರಲಿಲ್ಲ. ಏನು 65 ವರ್ಷದ 6 ದಶಕದಲ್ಲಿ ಏನ್ ಮಾಡಿದ್ರಿ, ಬಹಳಷ್ಟು ನಮ್ಮ ಜನರನ್ನ ನಾವು ಆ ಅಭಿವೃದ್ಧಿಯ ಮಟ್ಟವನ್ನು ಏನ್ ಮಾಡಕ್ಕಾಗಲಿಲ್ಲ, ಮೌಲ್ಯಮಾಪನ ಮಾಡಲು ಕೂಡ ಬ್ರಿಟಿಷರು ಶೋಷಿತ ಒಂದು ಏನಪ್ಪಾ ಅಂದ್ರೆ ಸ್ವರೂಪದ ಸಂಬಂಧಗಳನ್ನ ತಿಳಿದುಕೊಳ್ಳಲು ಅವಶ್ಯಕವಾಗಿದೆ. ಅಂದ್ರೆ ನಾವು ತಿಳ್ಕೋಬೇಕಾಗಿದೆ ಯಾವ ರೀತಿಯಾಗಿ ಶೋಷಣೆ ಮಾಡಿದ್ರು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ನಮ್ಮ ಮೇಲೆ ಏನ್ ಮಾಡ್ತಾರ, ಅವರು ಬಹಳಷ್ಟು ದುಷ್ಪರಿಣಾಮವನ್ನು ಬೀರ್ಬಿಡ್ತಾರ. ಯಾಕಂದ್ರ ಅಲ್ಲಿರ್ತಕ್ಕಂತಹ ಎಲ್ಲಾ ಆಡಳಿತ ವರ್ಗ ಬ್ರಿಟಿಷ್ ಒಂದು ಏನಪ್ಪಾ ಅಂದ್ರೆ ವಸಾಹತುಶಾಹಿಗೆ ಏನ್ ಮಾಡ್ತಿದ್ರಿ, ಒಳಗೊಂಡಿದೆ. ಆದ್ದರಿಂದ ಅದರಲ್ಲಿ ನಾವು ಯಾವ ರೀತಿಯಂತ ಆರ್ಥಿಕ ಅಭಿವೃದ್ಧಿಯನ್ನ, ಸಾಮಾಜಿಕ ಅಭಿವೃದ್ಧಿಯನ್ನ ಮಾಡಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾ ಇದ್ದೀವಿ. ಯಾವ್ದಪ್ಪ ಅಂದ್ರೆ ಅವು ಮೊದಲನೇ ಹೇಳ್ತಾರೆ ನೋಡಿ, ವಸಾಹತುಶಾಹಿ ಏನಪ್ಪಾ, ಏನು ಶೋಷಿತ ವರ್ಗಗಳನ್ನ ಒಳಗೊಂಡಿದ್ರು, ಯಾವ ರೀತಿಯಾಗಿ ಶೋಷಣೆ ಮಾಡಿದ್ರು ನಮ್ಮ ಮೇಲೆ, ಏನೋ ಪ್ರಯೋಗಗಳನ್ನ ಮಾಡ್ತಾ ಇದ್ರು ನಮ್ಮ ಮೇಲೆ. ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅವರಿಗೆ ಸಂಪೂರ್ಣವಾಗಿ ಸ್ಥಳೀಯ ಮಟ್ಟದಿಂದಲೂ ಕೂಡ, ಗ್ರಾಮೀಣ ಮಟ್ಟದಿಂದಲೂ ಕೂಡ, ಹಳ್ಳಿಯಿಂದಲೂ ಕೂಡ ಏನ್ ಮಾಡ್ತಿದ್ರಿ, ಅವರು ಬಹಳಷ್ಟು ಏನಪ್ಪಾ ಅಂದ್ರೆ ನಮ್ಮ ಮೇಲೆ
ಪರಿಣಾಮಗಳನ್ನು ಬೀರ್ತಾರೆ. ಆರ್ಥಿಕವಾಗಿ ದಬ್ಬಾಳಿಕೆಯನ್ನು ಮಾಡ್ತಾರ, ಶೋಷಣೆಯನ್ನು ಮಾಡ್ತಾರ. ನಾವು ಎಷ್ಟು ಹಣವನ್ನ ಕೂಡ ಏನ್ ಮಾಡ್ತಾರ, ನಾವು ಊಹೆಗೆ ಮಾಡದಷ್ಟು ಏನ್ ಮಾಡ್ತಾರ, ಹಣವನ್ನ ಅವರು ತಮ್ಮ ದೇಶಕ್ಕೆ ಲೂಟಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ. ಆದ್ದರಿಂದ ನೋಡ್ರಿ, ಮೊದಲನೇ ಅಂಶ ಏನಪ್ಪಾ ಅಂದ್ರ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಕೆಳಮಟ್ಟದ ಆರ್ಥಿಕ ಅಭಿವೃದ್ಧಿ. ಇಲ್ಲಿ ಏನಾಯ್ತಪ್ಪ ಅಂದ್ರ ವಸಾಹತುಶಾಹಿ ಆಳ್ವಿಕೆ ಇತ್ತು. ಆ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಕೆಳಮಟ್ಟದ ಆರ್ಥಿಕ ಅಭಿವೃದ್ಧಿ ಯಾವ ರೀತಿ ಇರ್ತದ ಅಂದ್ರೆ, ಅಲ್ಲಿ ಕೆಳಮಟ್ಟದ ಆರ್ಥಿಕ ಅಭಿವೃದ್ಧಿ ಇದೆ. ಆ ಒಂದು ಆಡಳಿತ ಅವಧಿಯಲ್ಲಿ ಏನ್ ಮಾಡಕ್ಕಾಗಲಿಲ್ಲ, ನಾವು ಉತ್ತಮವಾದಂತಹ ನಾವು ಆರ್ಥಿಕ ಅಭಿವೃದ್ಧಿಯನ್ನು ತರಿಸಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಗೆ ಅವಕಾಶ ನೀಡಂಗಿಲ್ಲ. ಬ್ರಿಟಿಷರು ಏನ್ ಮಾಡ್ತಾರ, ಸಂಪೂರ್ಣವಾಗಿ ತಮ್ಮ ಒಂದು ಪ್ರಾಬಲ್ಯವನ್ನ ಮೇಲೆ ಬರ್ತಿರ್ತಾರೆ. ಆಗ ನಾವು ಆರ್ಥಿಕವಾಗಿ ಏನ್ ಮಾಡಕ್ಕಾಗಲ್ಲ, ಮೇಲೆ ಬರಕ್ ಸಾಧ್ಯವಿರಲಿಲ್ಲ. ಅಲ್ಲಿ ಸಾಕಷ್ಟು ಕೆಲವೊಂದು ಜನ ಮೇಲೆ ಬರ್ಬೇಕಂದ್ರೂ ಕೂಡ ಅವ್ರ ಮೇಲೆ ಏನ್ ಮಾಡ್ತಿದ್ರಿ, ಬ್ರಿಟಿಷರು ನಿಗಾವನ್ನ ಇಡ್ತಾ ಇದ್ರು. ಅವ್ರ ವಿರುದ್ಧ ಯಾರು ಮಾತಾಡಿದ್ರು ಕೂಡ ಅವರನ್ನ ತಮ್ಮ ಒಂದು ಏನಪ್ಪಾ ಅಂದ್ರ ಹಿಡಿತದಲ್ಲಿ ಇಟ್ಕೊಂಡಿದ್ರು ಅಂತ ಹೇಳ್ತೀವಿ. ಅವ್ರೇನಾದ್ರೂ ಯಾರಾದ್ರೂ ಅವ್ರ ಇದ್ರಿಗೆ ಮಾತಾಡಿದ್ರಪ್ಪ ಅಂದ್ರ, ದಂಗೆ ಇದ್ರಪ್ಪ ಅಂದ್ರ, ಅಂತಹ ಒಂದು ಏನಪ್ಪಾ ಅಂದ್ರ ಸ್ಥಳಗಳಲ್ಲಿ ಕೆಲವೊಂದಿಷ್ಟು ವರ್ಗಗಳಲ್ಲಿ ಏನ್ ಮಾಡ್ತಾರೆ, ನೇಮಿಸಿರ್ತಾರೆ ಅಂತ ಹೇಳ್ತೀವಿ. ನೋಡ್ರಿ ಏನ್ ಹೇಳ್ತಾರೆ ನೋಡ್ರಿ, ವಸಾಹತುಶಾಹಿ ಆಳ್ವಿಕೆ ಯಾವ ರೀತಿಯಾಗಿತ್ತು ಅರ್ಥವ್ಯವಸ್ಥೆ ಅಂತ ಹೇಳಿ. ನೋಡ್ರಿ, ವಸಾಹತುಶಾಹಿ ಆಳ್ವಿಕೆಯಲ್ಲಿ ಕೆಳಮಟ್ಟದ ಒಂದು ಆರ್ಥಿಕ ಅಭಿವೃದ್ಧಿ ನಾವು ಕಾಣ್ತಾ ಇದ್ವಿ. ಯಾವ್ದ್ರಿ, ಒಂದನೇ ಚಾಪ್ಟರ್ಲಿ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಕೆಳಮಟ್ಟದ ಆರ್ಥಿಕ ಅಭಿವೃದ್ಧಿ ಯಾಕಿತ್ತು ಅಂದ್ರೆ, ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು, ಶೋಷಣೆ ಮಾಡ್ತಾ ಇದ್ರು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ನಮ್ಮ ಮೇಲೆ ಅವರು ದಂಡಕ್ಕೆ ಬದಲಿಸಿ ನಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನ ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗಬೇಕು. ಅಲ್ಲಿ ಏನಾಯ್ತು, ನಮ್ಮ ಆರ್ಥಿಕ ಅಭಿವೃದ್ಧಿ, ಆರ್ಥಿಕ ಪರಿಸ್ಥಿತಿ ಏನಿರ್ತದ ಬಹಳಷ್ಟು ಕೆಳಮಟ್ಟದಾಗಿತ್ತು ಅಂತ ಹೇಳ್ತೀವಿ. ಈಗ ಬ್ರಿಟಿಷರ ಆಗಮನಕ್ಕಿಂತಲೂ ಮುಂಚೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತವು ಆರ್ಥಿಕತೆಯಲ್ಲಿ ಸ್ವಾತಂತ್ರ್ಯತೆಯನ್ನು ಪಡೆದುಕೊಂಡಿತ್ತು. ಮೊದಲೇನು ಬ್ರಿಟಿಷರು ಬರೋಕ್ಕಿಂತ ಮುಂಚಿತವಾಗಿ ನಾವು ಕೂಡ ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯತೆಯನ್ನು ಪಡೆದುಕೊಂಡಿದ್ದೀವಿ. ನಮ್ಮ ರಾಷ್ಟ್ರ ಸ್ವತಂತ್ರವಾಗಿತ್ತು. ಯಾವಾಗ ನಾವು ಬ್ರಿಟಿಷರು ಬಂದಿಲ್ಲ, ಆಗಿನ ನಾವು ಪರತಂತ್ರವನ್ನ ಒಳಗೊಂಡಿದೆ ಅಂತ ಹೇಳ್ತೀವಿ. ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ತೆಗೆದುಕೊಂಡಾಗ ಆ ಅವಧಿಯಲ್ಲಿ ಏನಾಗ್ತದ್ರಿ, ಅತಿ ಹೆಚ್ಚು ಜನರು ನಮ್ಮ ದೇಶದಲ್ಲಿ ಕೃಷಿಕರನ್ನು ನಾವು ಒಳಗೊಂಡಿದ್ದೀವಿ. ಶೇಕಡ 75ರಷ್ಟು ಏನಿತ್ತವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶ ಶೇಕಡ 75ರಷ್ಟು ಕೃಷಿ ವಲಯವನ್ನ ಒಳಗೊಂಡಿದೆ. ಅಂದ್ರೆ ಕೃಷಿಕರನ್ನ. ಯಾಕಂದ್ರೆ ಅಲ್ಲಿ ಅಷ್ಟೊಂದು ಅಕ್ಷರವನ್ನು ಪಡೆದಿರ್ತಕ್ಕಂತಹ ಜನರು ಕಡಿಮೆ ಇದ್ರು. ಅದಕ್ಕೋಸ್ಕರ ಏನಾಗ್ತಿದ್ರಿ, ಅಷ್ಟೊಂದು ಜನರಿಗೆ ಏನಾಗಿಲ್ಲ, ಅರಿವು ಇರಲಿಲ್ಲ ಎದ್ರ ಬಗ್ಗೆ, ಶಿಕ್ಷಣದ ಬಗ್ಗೆ. ಹಾಗೇನ್ ಮಾಡ್ತಿದ್ರು, ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಕೃಷಿ ವಲಯವನ್ನು ಬಹುಪಾಲು ಜನರು ಏನಪ್ಪ ತಮ್ಮ ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ರು. ಇದು ಜನರ ಮೂಲ ಆಧಾರವಾಗಿತ್ತು ಅಂತ ಹೇಳ್ತೀವಿ. ಜೀವನಾಧಾರದ ಮೂಲವಾಗಿದ್ದಾಗೂ ವೈವಿಧ್ಯಮಯ ತಯಾರಿಕಾ ಚಟುವಟಿಕೆಗಳು ದೇಶದ ಆರ್ಥಿಕತೆಯ ಲಕ್ಷಣವಾಗಿತ್ತು. ಜನರ ಮೂಲ ಆಧಾರ ಏನಾಗಿತ್ತು, ಉದ್ಯೋಗ ಏನಾಗಿತ್ತು, ಕೃಷಿಯಾಗಿತ್ತು. ಅದನ್ನ ಏನ್ ಮಾಡಿದ್ರು, ತಮ್ಮ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಈ ಬ್ರಿಟಿಷರು ಮಾಡ್ತಾ ಇದ್ದಾರೆ. ದೇಶದ ಆರ್ಥಿಕತೆಯ ಭಾರತವು ಹತ್ತಿ ಬಟ್ಟೆ ಮತ್ತು ರೇಷ್ಮೆ ಬಟ್ಟೆ, ಲೋಹ ಮತ್ತು ಇನ್ನಿತರ ಅಮೂಲ್ಯವಾದ ಹರಳುಗಳ ಒಂದು ಏನ್ ಮಾಡ್ತಾ ಮುಂತಾದ ಕರಕುಶಲ ಕೈಗಾರಿಕಾ ವಸ್ತುಗಳಿಗೆ ಜನಪ್ರಿಯವಾಗಿದೆ. ನಮ್ಮ ದೇಶ ಏನಿರಪ್ಪ ಅಂದ್ರೆ ಸಂಪನ್ಮೂಲಗಳಲ್ಲಿ ಬಹಳಷ್ಟು ಏನಾಗಿದೆ, ವಿಶಾಲವಾದಂತಹ ವ್ಯಾಪ್ತಿಯನ್ನು ಒಳಗೊಂಡಿದ್ದೀವಿ. ಹೇರಳವಾದಂತಹ ಸಂಪನ್ಮೂಲ ಒಳಗೊಂಡಿದ್ದೀವಿ. ನೋಡ್ರಿ, ನಾವು ಚಿನ್ನದ ಅದಿರನ್ನ ಕಾಣ್ತಾ ಇದ್ದೀವಿ, ಕಬ್ಬಿಣದ ಅದಿರನ್ನ ಕಾಣ್ತಾ ಇದ್ದೀವಿ, ಮತ್ತೆ ಬಟ್ಟೆ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಪ್ರತಿಯೊಂದು ಸಂಪನ್ಮೂಲಗಳು ನಮ್ಮ ದೇಶದಲ್ಲಿ ಲಭ್ಯವಾಗ್ತಿದ್ವು ಸರಳವಾಗಿ. ಅವು ಬಹಳಷ್ಟು ಜನಪ್ರಿಯವಾಗಿಬಿಟ್ಟಿದ್ವು. ಅವುಗಳ ಮೇಲೆ ಬ್ರಿಟಿಷರು ಕಣ್ಣು ಹಾಕಿದ್ರು. ಹೆಂಗಾದ್ರೂ ಮಾಡಿ ಇವರ ಸಂಪತ್ತನ್ನು ನಾವು ತೆಗೆದುಕೊಂಡು ಹೋಗ್ಬೇಕು, ಇಲ್ಲದೆ ಇದ್ರೆ ಇವರು ಏನ್ ಮಾಡ್ತಾರೆ, ನಮ್ಮ ದೇಶಕ್ಕಿಂತಲೂ ಬಹಳಷ್ಟು ಮುಂದೆ ಹೋಗ್ತಾರೆ ಅನ್ನೋದು ಅವರ ಒಂದು ತಿಳುವಳಿಕೆ. ಏನಪ್ಪಾ ಅಂದ್ರೆ ಅವರು ತಿಳ್ಕೊಂಡಿದ್ರು. ಭಾರತದಿಂದ ಆಮದು ಮಾಡಿಕೊಳ್ಳುತ್ತಿದ್ದ ಈ ಉತ್ಪನ್ನಗಳು
ಅವುಗಳ ಉತ್ಕೃಷ್ಟ ಗುಣಮಟ್ಟ ಮತ್ತು ಹಸ್ತಕೌಶಲ್ಯದಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಪ್ರಭುತ್ವವನ್ನು ಪಡೆದುಕೊಂಡಿದ್ದು, ಪ್ರಾಬಲ್ಯವನ್ನು ಗಳಿಸಿದ್ದು ಅಂತ ಹೇಳ್ತೀವಿ. ಯಾಕಂದರೆ ಚಿನ್ನ ಮತ್ತು ಕಬ್ಬಿಣದ ಲೋಹಗಳಾಗಿರ್ಬೋದು, ಹತ್ತಿ ಆಗಿರ್ಬೋದು, ಕಬ್ಬಿಣ ಅತಿ ಹೆಚ್ಚು ಸಿಗ್ತಾ ಇದೆ. ಅವುಗಳಲ್ಲಿ ಹೊರಬೇಕು ಬಹಳಷ್ಟು ಏನು ಮಾಡಬೇಕಿದೆ, ನಾವು ಗಣನೆಗೆ ತೆಗೆದುಕೊಂಡು ಅವ್ರೇನ್ ಮಾಡ್ತಿದ್ರು, ಅವುಗಳನ್ನ ಬಹಳಷ್ಟು ಆಮದು ಮಾಡ್ಕೋತಿದ್ರು. ಯಾಕಂದ್ರೆ ನಮಗೆ ಹಣ ಇರಲಿಲ್ಲ, ನಮ್ಮ ಹಣ ಸಿಕ್ಕಲು ಸಾಕಾಗಿತ್ತು ನಮ್ಮ ರಾಷ್ಟ್ರದ ಜನರಿಗೆ. ಯಾವುದೂ ಕೂಡ ನಮ್ಮ ಸಂಪತ್ತಿನ ಬಗ್ಗೆ ಜನರಿಗೆ ಅರಿವಿರಲಿಲ್ಲ. ಇದು ಇಷ್ಟು ಮೌಲ್ಯದ್ದು ಅಂತೂ ಕೂಡ ನಮ್ಗ ಗೊತ್ತಿರಲಿಲ್ಲ. ಆಗೇನ್ ಮಾಡಿದ್ವಿ, ಅವರು ನಮ್ಮ ರಾಷ್ಟ್ರದ ಹಣವನ್ನ ಜಾಸ್ತಿ ಪ್ರಮಾಣದಲ್ಲಿ ಆಮದು ಮಾಡಿಕೊಂಡು ಕಡಿಮೆ ಹಣವನ್ನು ಕೊಟ್ಟು ಅತ್ಯಧಿಕವಾಗಿ ಏನ್ ಮಾಡ್ತಾರೆ, ಅವರು ಆಮದನ್ನು ಮಾಡ್ಕೊಂತಾರೆ ವಸ್ತುಗಳನ್ನ, ಸರಕು ಮತ್ತು ಸೇವೆಗಳನ್ನ. ಯಾವುದೇ ಹತ್ತಿ ಬಟ್ಟೆ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಸಾಕಷ್ಟನ್ನ ಏನ್ ಮಾಡಿದ್ರು, ಕಡಿಮೆ ಒಂದು ದುಡ್ಡನ್ನು ಕೊಟ್ಟು ಆಮದು ಮಾಡ್ಕೊಳ್ತಾರೆ. ಅವ್ರಿಗೆ ಗೊತ್ತಾಗ್ತದೆ ಇನ್ನು ಎಷ್ಟು ಇವರಲ್ಲಿ ಏನಪ್ಪಾ ಅಂದ್ರ ಬಹಳಷ್ಟು ಸರಕುಗಳು ಮತ್ತು ಸೇವೆಗಳಿದ್ದಾವು, ಸಂಪನ್ಮೂಲಗಳಿದ್ದಾವು, ಅವುಗಳನ್ನ ನಾವು ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಅವ್ರ ಮನೋಭಾವನೆ ಆಗಿರ್ತದ. ಇವುಗಳಿಂದ ಇದು ಜಾಗತಿಕ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಏನಪ್ಪಾ ಅಂದ್ರ ಪ್ರಾಬಲ್ಯವನ್ನು ಬೆಳೆದಿರ್ತದೆ. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಅವುಗಳ ಬೆಲೆ, ಚಿನ್ನ, ಕಬ್ಬಿಣ, ಹತ್ತಿ ಬಟ್ಟೆ, ರೇಷ್ಮೆ ಇವುಗಳ ಬೆಲೆ ಜಾಸ್ತಿ ಆಗಿಬಿಡ್ತದ. ಆಟೋಮೆಟಿಕ್ ಆಗಿ ಅವ್ರು ಏನ್ ಮಾಡ್ತಾರೆ, ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ತಾರೆ ಅಲ್ಲಿ ಬ್ರಿಟಿಷರು. ಹೀಗೆ ವಸಾಹತುಶಾಹಿ ಸರ್ಕಾರದ ಆರ್ಥಿಕ ನೀತಿಗಳು, ವಸಾಹತುಶಾಹಿ ಸರ್ಕಾರ ಅಂದ್ರೆ ಇವರೇ, ಅಂದ್ರೆ ಮತ್ತೊಂದು ದೇಶದಲ್ಲಿ ಇರ್ತಕ್ಕಂಥ ಅವರು ಬ್ರಿಟಿಷರು ಏನ್ ಮಾಡ್ತಾರ, ನಮ್ಮಲ್ಲಿರ್ತಕ್ಕಂತಹ ಭಾರತದ ಒಂದು ಆರ್ಥಿಕ ಅಭಿವೃದ್ಧಿಗೆ ಆದ್ಯತೆ ನೀಡದೆ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲ ತೆಗೆದುಕೊಂಡು ನಮ್ಮ ರಾಷ್ಟ್ರಕ್ಕೆ ಏನ್ ಮಾಡ್ತಾರ, ಅವರು ಆರ್ಥಿಕ ಅಭಿವೃದ್ಧಿಯನ್ನ ವಿಚಾರ ಮಾಡೋದು ಏನ್ ಮಾಡಿದ್ರು, ಅವರು ತಮ್ಮ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯ ಒಂದು ಹಿತದೃಷ್ಟಿಯಿಂದ ಏನ್ ಮಾಡ್ತಾರೆ, ಅವರು ತಮ್ಮ ಒಂದು ಆರ್ಥಿಕ ಅಭಿವೃದ್ಧಿಗೆ ಬ್ರಿಟಿಷರು ಆದ್ಯತೆ ಕೊಡ್ತಾರೆ ಅಂತ ಹೇಳ್ತಾರೆ. ತನ್ನ ಮಾತೃ ದೇಶದ ಇಂಗ್ಲೆಂಡ್ನ ಆರ್ಥಿಕತೆಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಹಂಬಲಿಸಿದವರು. ನಮ್ಮ ರಾಷ್ಟ್ರದ ಒಂದು ಏನಾಯ್ತಪ್ಪ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂತಹ ಸಂಪನ್ಮೂಲಗಳನ್ನ ಕೊಳ್ಳೆ ಹೊಡೆದು ಅದನ್ನ ಏನ್ ಮಾಡ್ತಾರ, ನಮ್ಮ ರಾಷ್ಟ್ರದ ಒಂದು ಆರ್ಥಿಕ ಅಭಿವೃದ್ಧಿಗೆ ಆದ್ಯತೆಯನ್ನ ಕೊಡದೆ ತಮ್ಮ ರಾಷ್ಟ್ರವನ್ನ, ಮಾತೃ ರಾಷ್ಟ್ರವಾದಂತ ಇಂಗ್ಲೆಂಡ್ ಅನ್ನ ಅವ್ರೇನ್ ಮಾಡ್ಬೇಕಾಯ್ತು, ಆರ್ಥಿಕ ಅಭಿವೃದ್ಧಿಯನ್ನ ಪಡಿಸ್ಬೇಕು ಅಂತ ಏನ್ ಮಾಡ್ತಾರ ತಿಳ್ಕೊಂತಾರೆ. ಆಗ ಏನಾಗ್ತದೆ ನೋಡ್ರಿ, ಹೀಗೆ ಇಂಗ್ಲೆಂಡ್ಗೆ ಕಚ್ಚಾ ಸಂಪನ್ಮೂಲಗಳ ಇಂತಹ ಆರ್ಥಿಕ ನೀತಿಗಳು ಭಾರತ ಆರ್ಥಿಕತೆಯ ಮೂಲ ರಚನೆಯನ್ನ ಇಂಗ್ಲೆಂಡ್ಗೆ ಕಚ್ಚಾ ಸಂಪನ್ಮೂಲಗಳನ್ನ ಪೂರೈಕೆ ಮಾಡುವ ಮತ್ತು ಬ್ರಿಟನ್ನಲ್ಲಿ ಉತ್ಪಾದಿಸುವ ಕೈಗಾರಿಕಾ ಉತ್ಪನ್ನಗಳಿಗೆ ಮಾರುಕಟ್ಟೆಯಾಗಿ ಪರಿವರ್ತನೆ ಮಾಡಿದವು. ನೋಡ್ರಿ, ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂತಹ ಪ್ರತಿಯೊಂದು ನಮಗೇನು ಪೂರಕವಾಗಿರ್ತಕ್ಕಂಥ ಅಂಶಗಳಿರ್ತಾವಲ್ರಿ, ಅವುಗಳನ್ನ ಕೈಬಿಟ್ಟು ಅವ್ರೇನ್ ಮಾಡ್ತಾರೆ, ತಮಗೆ ಲಾಭವಾಗ್ತಕ್ಕಂತಹ, ತಮ್ಮ ಒಂದು ಅಭಿವೃದ್ಧಿಗೆ ಬೆಳವಣಿಗೆ ಆಗ್ತಕ್ಕಂತಹ ಏನ್ ಮಾಡ್ತಾರಪ್ಪ ಅಂದ್ರ ಸರಕುಗಳಿಗೆ ಅತಿ ಹೆಚ್ಚು ಆದ್ಯತೆ ನೀಡಿಬಿಟ್ಟು ಅವರು ನಮ್ಮ ರಾಷ್ಟ್ರವನ್ನ ಆರ್ಥಿಕ ವ್ಯವಸ್ಥೆಯಿಂದ ಕೆಳಗೆ ಇಳಿಸ್ತಾರ ಅಂತ ಹೇಳ್ತೀವಿ. ಸಹಜವಾಗಿಯೇ ವಸಾಹತುಶಾಹಿ ಸರ್ಕಾರವು ಭಾರತ ರಾಷ್ಟ್ರೀಯ ವರಮಾನದಲ್ಲಿ ಮತ್ತು ತಲಾ ವರಮಾನವನ್ನು ಅಂದಾಜು ಮಾಡಲು ಯಾವುದೇ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲಿಲ್ಲ. ಅಲ್ಲಿ ಏನಾಗಲಿ, ಯಾವುದೇ ರಾಷ್ಟ್ರೀಯ ವರಮಾನ ಆಗಲಿ, ತಲಾ ವರಮಾನವಾಗಲಿ ಏನಾದ್ರೂ ಅಂದಾಜು ಮಾಡಕ್ಕೆ ಅವ್ರು ಏನ್ ಮಾಡಿದ್ರಿ, ಪ್ರಾಮಾಣಿಕವಾದಂತಹ ಪ್ರಯತ್ನ ಆ ರಾಷ್ಟ್ರಗಳು ನಮ್ಮ ರಾಷ್ಟ್ರಕ್ಕೆ ಮಾಡಲಿಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರಿಗೆ ಅವಶ್ಯಕತೆ ಇಲ್ಲ. ನಮ್ಮ ರಾಷ್ಟ್ರ ವರಮಾನ, ತಲಾ ವರಮಾನ ಹೆಚ್ಚು ಮಾಡ್ಕೊಂಡು ಅವ್ರಿಗೆ ಅವರಿಗೆ ತಮ್ಮ ರಾಷ್ಟ್ರದ ಒಂದು ಅಭಿವೃದ್ಧಿ ಆದ್ರೆ ಸಾಕು. ಅರ್ಥವ್ಯವಸ್ಥೆಯಲ್ಲಿ ಏನ್ ಮಾಡ್ಬೇಕು, ಅವರು ನಮ್ಮನ್ನ ಕೆಳಗಿಳಿಸಬೇಕಂತ ಏನ್ ಮಾಡ್ತಾರೆ ಉದ್ದೇಶವಾಗಿರ್ತದೆ ಅಂತ ಹೇಳ್ತೀವಿ. ಭಾರತ ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನವನ್ನು ಮಾಪನ ಮಾಡಲು ಕೆಲವು ವೈಯಕ್ತಿಕ ಪ್ರಯತ್ನಗಳು ನಡೆದಿವೆ. ನಮ್ಮ ರಾಷ್ಟ್ರದಲ್ಲಿ ಆಗಲೂ ಕೂಡ ಏನ್ ಮಾಡ್ತಾರೆ, ಕೆಲವಷ್ಟು ಪ್ರಮುಖ ವ್ಯಕ್ತಿಗಳಿದ್ದಾರೆ. ತಲಾ ವರಮಾನ ಮತ್ತು ರಾಷ್ಟ್ರೀಯ ವರಮಾನ ಅಂದಾಜು ಮಾಡೋಣ. ಭಾರತ ಆದಾಯ ಎಷ್ಟಿದೆ, ಭಾರತ ಆರ್ಥಿಕ ಅಭಿವೃದ್ಧಿ ಎಷ್ಟಾಗತ್ತಾ, ಯಾವ ಮಟ್ಟದಲ್ಲಿ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಇದೆ ಅನ್ನೋದನ್ನು ತಿಳಿದುಕೊಳ್ಳಕ ಕೆಲವಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ ಅಂತ ಹೇಳ್ತೀವಿ. ಅವರಲ್ಲಿ ಪ್ರಮುಖ ಪಾತ್ರದಲ್ಲಿ ಯಾರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ ಮತ್ತು ವಿಲಿಯಂ ದಿಗ್ನಿ ಅಂತ ಕರಿತೀವಿ, ಪಿಂಡ್ಲೆ ಅಂತ ಕರಿತೀವಿ, ಶಿರಾಸಿ, ವಿ ಕೆ ಆರ್ವಿ ರಾವ್ ಅಂತ ಕರಿತೀವಿ, ಮತ್ತು ಆರ್ ಸಿ ದೇಸಾಯಿ, ಇತರೆ ಏನಪ್ಪಾ ಅಂದ್ರೆ ಹಲವಾರು ವ್ಯಕ್ತಿಗಳು ಈ ವಿವಾದಾತ್ಮಕ ಮತ್ತು ಹೊಂದಾಣಿಕೆ ಇಲ್ಲದ ಫಲಿತಾಂಶವನ್ನು ನೀಡಿದರು. ಇವರೇನು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ದಾದಾಬಾಯಿ ನವರೋಜಿ
ಪ್ರಪ್ರಥಮವಾಗಿ ನಮ್ಮ ಭಾರತ ಜನಗಣತಿಯನ್ನ ಮಾಡ್ತಾರೆ 1890ರಲ್ಲಿ ಮಾಡ್ತಾರೆ. ಸಾರಿ, 1892ರಲ್ಲಿ ಎಷ್ಟಿದೆ. ಅವರು ಪ್ರಥಮವಾಗಿ ಭಾರತ ಜನಸಂಖ್ಯೆಯನ್ನ ಅಂದಾಜು ಮಾಡ್ತಾರೆ. ದಾದಾಬಾಯಿ ನವರೋಜಿ ಅವರು ಅವರೇ ಪ್ರಥಮವಾಗಿ ನಮ್ಮ ಭಾರತ ಜನಗಣತಿ, ಏನು ನಾವು ಜನಗಣತಿ ಮಾಡ್ತಿದ್ದೀವಿ 10 ವರ್ಷಕ್ಕೊಮ್ಮೆ, ಅದಕ್ಕೆ ಮೂಲ ಒಂದು ಬುನಾದಿ ಯಾವುದಪ್ಪ ಅಂದ್ರೆ ದಾದಾಬಾಯಿ ನವರೋಜಿ ಹಾಕಿಕೊಂಡಿರ್ತಕ್ಕಂಥ ಒಂದು ಜನಸಂಖ್ಯಾ ಸಮೀಕ್ಷೆ ಅಂತ ಕರಿತೀವಿ. ಇವರೆಲ್ಲ ವಿಲಿಯಂ ದಿಗ್ಮೆ ಆಗಿರ್ಬೋದು, ನವರೋಜಿ ಅವರಾಗಿರ್ಬೋದು, ದೇಸಾಯಿ ಅವರಾಗಿರ್ಬೋದು, ವಿ.ಕೆ. ಆರ್.ವಿ. ರಾವ್ ಅವರು ಸಾಕಷ್ಟು ಏನ್ ಮಾಡ್ತಾರ ಪ್ರಯತ್ನಗಳು ಮಾಡಿದ್ರು. ವಿವಾದಾತ್ಮಕ ಮತ್ತು ಹೊಂದಾಣಿಕೆ ಇರ್ತಕ್ಕಂತಹ ಫಲಿತಾಂಶಗಳು ನೀಡಿಬಿಡ್ತಾವೆ. ಯಾಕಂದ್ರೆ ಅವ್ರು ಯಾರು ಸಪೋರ್ಟ್ ಮಾಡಲ್ಲ. ಯಾಕಂದ್ರೆ ವಸಾಹತುಶಾಹಿ ಆಳ್ವಿಕೆಯಲ್ಲಿ ನಮ್ಮ ರಾಷ್ಟ್ರವನ್ನು ಅಭಿವೃದ್ಧಿಪಡಿಸಬೇಕು, ಬೆಳವಣಿಗೆ ಮಾಡಬೇಕು ಅನ್ನೋದು ಯಾರು ಇರಲಿಲ್ಲ. ಅಂತವರಲ್ಲಿ ಇವರು 4-5 ಜನ ಇದ್ಬಿಟ್ರೆ ಅವ್ರನ್ನ ಯಾರು ಕೂಡ ಏನ್ ಮಾಡಲಿಲ್ಲ, ಕೇರ್ ಮಾಡಲಿಲ್ಲ. ಯಾರು ಕೂಡ ಅವ್ರನ್ನ ಅಂತಹ ಒಂದು ಅಭಿವೃದ್ಧಿ ಕೆಲಸದಲ್ಲಿ ತೊಡಗಿಸಿಕೊಳ್ಳಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳ್ತೀವಿ. ಆದ್ರಿಂದ ಏನಂತ ನೋಡಿ, ವಸಾಹತುಶಾಹಿ ಆಳ್ವಿಕೆ ಕಾಲದಲ್ಲಿ ವಿ.ಕೆ. ಆರ್.ವಿ. ರಾವ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಏನಾಯ್ತು, ಬಹಳಷ್ಟು ನಮ್ಮ ಒಂದು ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗ್ತದೆ ಅಂತ ಹೇಳ್ತೀವಿ. ಅಲ್ಲಿ ಇಷ್ಟು ಜನ ಮಾಡಿದ್ರು ಕೂಡ ದಾದಾಬಾಯಿ ನವರೋಜಿ ಮಾಡ್ತಾರ, ಫಿಂಡ್ಲೆ ಮಾಡ್ತಾರ, ಮತ್ತು ದಿಗ್ಬಿ ಮಾಡ್ತಾರ. ಎಲ್ಲಾ ವ್ಯಕ್ತಿಗಳು ಮಾಡಿದ್ರು ಕೂಡ ಏನಾಗಲಿಲ್ಲ, ಅವು ವಿವಾದಾತ್ಮಕ ಒಂದು ಹೊಂದಾಣಿಕೆ ಇರತಕ್ಕಂತಹ ಪ್ರಯತ್ನ ಮಾಡ್ತಾವು. ಅದರಲ್ಲಿ ವಿ.ಕೆ. ಆರ್ ಅವರು ಯಶಸ್ವಿಯನ್ನ ಅತ್ಯಂತ ಮಹತ್ವಪೂರ್ಣ ಒಂದು ಏನಪ್ಪಾ ಅಂದ್ರೆ ಪರಿಗಣನೆ ಮಾಡ್ತಾರೆ. ಯಾರ್ರಿ, ವಿ.ಕೆ. ಆರ್.ವಿ. ರಾವ್ ಮಾಡ್ತಕ್ಕಂತಹ ಪ್ರಯತ್ನ ಯಾವುದನ್ನ, ಭಾರತ ಆರ್ಥಿಕ ಅಭಿವೃದ್ಧಿಯಲ್ಲಿ ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನವನ್ನ ಅಂದಾಜು ಮಾಡ್ತಕ್ಕಂಥ ಹಲವಾರು ವ್ಯಕ್ತಿಗಳಿದ್ರು ಕೂಡ ಅದರಲ್ಲಿ ವಿ.ಕೆ. ಆರ್.ವಿ. ರಾವ್ ಅವರ ಒಂದು ಫಲಿತಾಂಶ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ತು ಅಂತ ಹೇಳ್ತೀವಿ. ನೆಕ್ಸ್ಟ್, ಆದಾಗ್ಯೂ ಬಹುತೇಕ ಅಧ್ಯಯನಗಳು ನಾವು ತೆಗೆದುಕೊಂಡಾಗ 20ನೇ ಶತಮಾನದ ಪೂರ್ವಾರ್ಧದಲ್ಲಿಯೇ ದೇಶದ ಸಮಗ್ರ ಏನಪ್ಪಾ ಅಂದ್ರೆ ನೈಜ ಉತ್ಪನ್ನದ ವಾರ್ಷಿಕ ಬೆಳವಣಿಗೆ ದರವು 2% ಏನಪ್ಪಾ ಅಂದ್ರೆ ಕಡಿಮೆ ಮತ್ತು ತಲಾ ಆದಾಯದ ಬೆಳವಣಿಗೆ ದರವು 10% ಕಡಿಮೆ ಇದೆ ಎಂದು ನಿರ್ಧರಿಸಿದವು. ಆಗ ಏನಾಯ್ತು, ನೈಜ ಆದಾಯ ಎಷ್ಟಿದೆ, ನೈಜ ಉತ್ಪನ್ನ ಅಂದ್ರೆ ವಾರ್ಷಿಕ ಬೆಳವಣಿಗೆ ದರ ಬರ್ತೈತ್ರಿ, ನಷ್ಟು ತಲಾ ಆದಾಯ, ಪ್ರತಿ ವ್ಯಕ್ತಿಯ ಒಂದು ಆದಾಯ ಎಷ್ಟಿದೆ ಅನ್ನೋದನ್ನ ಕೆಲವೊಂದಿಷ್ಟು ಪ್ರಮಾಣದಲ್ಲಿ ಅಂದಾಜು ಮಾಡಕ್ ಸಾಧ್ಯವಾಯಿತು. ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಬಂತ್ರಿ. ಆದ್ರೆ ಅದನ್ನೇ ಮಾಡುವುದು, ನಾವು ಅಂದಾಜು ಮಾಡಕ್ಕಾದ್ರೂ ಸಹಾಯವನ್ನು ಯಾರು ಮಾಡಿದ್ರಪ್ಪ ಅಂದ್ರೆ ವಿ.ಕೆ. ಆರ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಅಂತ ಹೇಳ್ಬೋದ್ರಿ. ಇಷ್ಟು ಏನಪ್ಪಾ ಅಂದ್ರೆ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಕೆಳಮಟ್ಟದ ಒಂದು ಆರ್ಥಿಕ ಅಭಿವೃದ್ಧಿ ಯಾಕಿತ್ತಪ್ಪ ಅಂದ್ರೆ ಈ ರೀತಿಯಾಗಿ ಯಾರು ಕೂಡ ನಮ್ಮ ರಾಷ್ಟ್ರದಲ್ಲಿ ಏನ್ ಮಾಡಿಲ್ರಿ, ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಯಾರು ಏನಪ್ಪಾ ಅಂದ್ರ ಬಹಳಷ್ಟು ಏನಪ್ಪಾ ಅಂದ್ರ ಪೂರಕವಾಗಿರ್ತಕ್ಕಂಥ ಅಂಶಗಳು ಕಂಡು ಬರಲಿಲ್ಲ. ಎಲ್ಲರೂ ಕೂಡ ಏನ್ ಮಾಡಿದ್ರಿ, ಯಾಕಂದ್ರೆ ಅವರು ತಮ್ಮ ರಾಷ್ಟ್ರವನ್ನ ಅಭಿವೃದ್ಧಿ ಮಾಡಬೇಕು, ತಮ್ಮ ರಾಷ್ಟ್ರವನ್ನ ಪ್ರಗತಿಗೆ ಸಾಧಿಸಬೇಕು, ಅಲ್ಲಿರ್ತಕ್ಕಂಥ ಜನರ ಒಂದು ಜೀವನ ಮಟ್ಟವನ್ನು ಸುಧಾರಿಸಬೇಕು ಅನ್ನೋದು ಆ ಒಂದು ಇಂಗ್ಲೆಂಡಿನ ಒಂದು ಧ್ಯೇಯವಾಗಿತ್ತು, ಉದ್ದೇಶವಾಗಿತ್ತು, ಗುರಿಯಾಗಿತ್ತು. ಅವ್ರು ಏನ್ ಮಾಡಿದ್ರು, ಕಡಿಮೆಯಲ್ಲಿ ಅತಿ ಹೆಚ್ಚಿನ ಆಮದನ ಮಾಡಿಕೊಂಡು ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ಏನಪ್ಪಾ ಅಂದ್ರ ಬೆಲೆ ಬಾಳ್ತಕ್ಕಂಥ ಮೌಲ್ಯವಾಗ್ತಕ್ಕಂತಹ ಸರಕುಗಳನ್ನ ತೆಗೆದುಕೊಂಡು ಹೋಗ್ಬಿಟ್ರು. ಆಗ ಆಟೋಮೆಟಿಕ್ ಆಗಿ ಬ್ರಿಟಿಷರು ನಮ್ಮ ಮೇಲೆ ಮಾಡ್ತಾರ, ಬಹಳಷ್ಟು ಏನಪ್ಪಾ ಅಂದ್ರ ಶೋಷಣೆಯನ್ನ ಮಾಡಿ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾರೆ. ನಮ್ಮಲ್ಲಿರ್ತಕ್ಕಂತಹ ಮೌಲ್ಯಯುತವಾದಂತಹ ಏನಪ್ಪಾ ಅಂದ್ರೆ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಲಾಭವನ್ನು ಪಡೆದುಕೊಂಡು ತಮ್ಮ ರಾಷ್ಟ್ರವನ್ನ ಅಭಿವೃದ್ಧಿ ಪಡಿಸ್ತಾರ ಅಂತ ಹೇಳ್ತೀವಿ. ಹೀಗೆ ನೋಡಿದಾಗ ಬೆಳವಣಿಗೆ ದರ, ವಾರ್ಷಿಕ ಬೆಳವಣಿಗೆ ದರ ಎಷ್ಟಿದೆ ನೋಡ್ರಿ. ವಾರ್ಷಿಕ ಬೆಳವಣಿಗೆ ದರಗಳು ನಮ್ಮ ರಾಷ್ಟ್ರದ ಒಂದು ಅಭಿವೃದ್ಧಿಗೆ ಬಹಳಷ್ಟು ಪೂರಕವಾಗುತ್ತದೆ. ನಂತರ ಏನ್ ಮಾಡ್ತಾರೆ, 1947ರವರೆಗೆ ಹೀಗೆ ಏನ್ ಮಾಡ್ತಾರೆ, ಕಾಲ ಕಳೆದು ಕೊನೆಗೆ ಹಲವಾರು ವ್ಯಕ್ತಿಗಳ ಒಂದು ಶ್ರಮದಿಂದ, ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಶ್ರಮದಿಂದ ನಮ್ಮ ದೇಶ ಏನಾಗ್ತದ್ರಿ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯಗೊಂಡಿತು. ಇಷ್ಟು ಏನ್ರಿ, ವಸಾಹತುಶಾಹಿ ಆಳ್ವಿಕೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಏನಿತ್ತು ಕಡಿಮೆ ಇತ್ತು. ಯಾಕಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ರಾಷ್ಟ್ರ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಅವರ ಇರ್ತಕ್ಕಂತಹ ಆ ಕಾಯ್ದೆ ಮತ್ತು ಕಾನೂನುಗಳೇನಾಗಿದ್ದವು ನಮ್ಮ ರಾಷ್ಟ್ರಕ್ಕೆ ಪೂರಕವಾಗಿರಲಿಲ್ಲ. ಅವೇನಾಗಿದ್ದವು ತಮ್ಮ ರಾಷ್ಟ್ರದ ಒಂದು ಅಭಿವೃದ್ಧಿಗೆ ಮತ್ತು ಬಹಳಷ್ಟು ಆದ್ಯತೆ ನೀಡ್ತಾ ಇದ್ದವು. ನಮ್ಮ ರಾಷ್ಟ್ರ ಅಭಿವೃದ್ಧಿ ಆದ್ಯತೆಯನ್ನು ಕೊಡಲಿಲ್ಲ, ಆದ್ರೆ ನಮ್ಮ ರಾಷ್ಟ್ರ ಸಂಪತ್ತಿಗೆ ಏನ್ ಮಾಡಿದ್ರು, ಆದ್ಯತೆ ನೀಡಿದ್ರು ಅಂತ ಹೇಳಬೇಕು. ಇದರಿಂದ ಇಂಗ್ಲೆಂಡ್ ಏನಿತ್ತು ತಮ್ಮ ರಾಷ್ಟ್ರ ಅಭಿವೃದ್ಧಿಯನ್ನು ಸಾಧಿಸಿತು, ನಮ್ಮ ರಾಷ್ಟ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಹದಗೆಡಿತು ಅಂತ ಹೇಳ್ಬೋದು. ಇಷ್ಟು ಏನಪ್ಪಂದ್ರೆ ಮೊದಲನೇ ಆರ್ಥಿಕ ಅಭಿವೃದ್ಧಿಯಲ್ಲಿರ್ತಕ್ಕಂತಹ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಆರ್ಥಿಕ ವ್ಯವಸ್ಥೆಯಲ್ಲಿ ವಸಾಹತುಶಾಹಿ ಆಳ್ವಿಕೆಯಲ್ಲಿ
ಏನಪ್ಪ ಅಂದ್ರೆ ಕೆಳಮಟ್ಟದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿದ್ದು ಕೃಷಿ ವಲಯ ಅಥವಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ರೀತಿಯಾಗಿ ಕೃಷಿ ವಲಯವನ್ನು ನಾವು ಒಳಗೊಂಡಿದ್ದೀವಿ. ಕೃಷಿ ವಲಯ ಯಾವ ರೀತಿಯಾಗಿ ನಮ್ಗೆ ಏನಪ್ಪ ಅಂದ್ರೆ ನಮ್ಮ ಒಂದು ಸಾರ್ವಜನಿಕರ ಅಭಿವೃದ್ಧಿಯನ್ನು ಸಾಧಿಸ್ತು, ಅಲ್ಲಿ ಕೂಡ ಸಾಧಿಸ್ಲಿಕ್ಕೆ ಸಾಧ್ಯವಿಲ್ಲ. ಕೃಷಿಯು ಕೂಡ ನಮ್ಮ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಯಾಕಂದ್ರೆ ಎಲ್ಲ ರೀತಿಯಿಂದಲೂ ಕೂಡ ನಮ್ಮನ್ನ ಎಲ್ಲ ವಲಯದಲ್ಲಿ ಕೂಡ ನಮ್ಮ ಮೇಲೆ ದಬ್ಬಾಳಿಕೆಯಿಂದ ಏನು ಮಾಡಿದ್ರು ಬ್ರಿಟಿಷರು ತಮ್ಮ ಒಂದು ಲಾಭವನ್ನು ಪಡೆದುಕೊಳ್ಳುತ್ತಿತ್ತು. ಇಷ್ಟು ನಮ್ಮ ಒಂದು ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಆರ್ಥಿಕ ವ್ಯವಸ್ಥೆ. ಮುಂದಿನ ಅವಧಿಯಲ್ಲಿ ಕೃಷಿ ವಲಯದ ಕುರಿತು ಅಧ್ಯಯನ ಮಾಡೋಣ.